ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15, ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1, ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರ ಸಂಶೋಧನಾತ್ಮಕ ಗ್ರಂಥ. ಗ್ರಂಥಕರ್ತರು ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ, ಬೆಂಗಳೂರು. ಇವರ ಈ ಒಂದು ಸಂಶೋಧನಾತ್ಮಕ ಕೃತಿ, ಈ ಕೃತಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯರು ತೆಲುಗು ದೇಶದ ಕೊನಲುಪಾಕ ಕ್ಷೇತ್ರದ ಸೋಮನಾಥ ಲಿಂಗದಲ್ಲಿ ಉದ್ಭವರಾಗಿ ಅಗಸ್ತ್ಯ ಮಹರ್ಷಿಗಳನ್ನೇ ನಿಮಿತ್ತ ಮಾಡಿಕೊಂಡು ಲೋಕದ ಸಮಸ್ತ ಜೀವಿಗಳ ಕಲ್ಯಾಣಕ್ಕಾಗಿ ವೀರಶೈವ ತತ್ವ ಸಿದ್ಧಾಂತಗಳನ್ನು ಹೇಳುತ್ತಿದ್ದಾರೆ. ಅಷ್ಟಾವರಣಗಳನ್ನು ಪೂರೈಸಿ, ಪಂಚಾಚಾರಗಳನ್ನು ಯಶಸ್ವಿಯಾಗಿ ಪೂರೈಸಿ, ಈ ಷಟಸ್ಥಲದ ಪೈಕಿ ಭಕ್ತ ಮಹೇಶ ಪ್ರಸಾದಿ ಸ್ಥಳದ ತನಕ ತಿಳ್ಕೊಂಡದ್ದಾಗಿದೆ. ಪ್ರಸಾದಿ ಸ್ಥಳದಲ್ಲಿ ಏನಿದು, ಈ ಷಟಸ್ಥಲದ ಉದ್ದೇಶ ಏನು ಅಂತಂದ್ರೆ, ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು. ಲಿಂಗ ಆಗೋದಂದ್ರೆ ವ್ಯಷ್ಟಿ ಹೋಗಿ ಸಮಷ್ಟಿ ಆಗೋದು. ಸಮಷ್ಟಿಯೇ ಒಂದು ಭಾಗ ನಾನು ಅಂತ ತಿಳ್ಕೊಳ್ಳೋದು, ಅಂಗ ಲಿಂಗವಾಗುವುದು. ವ್ಯಷ್ಟಿ ಸಮಷ್ಟಿ ಗೊತ್ತದಲ್ಲ. ಎಲ್ಲ ವ್ಯಷ್ಟಿಗಳ ಸ್ಥೂಲ ಶರೀರಗಳ ಮೊತ್ತನೇ ಈಶ್ವರನ ಸ್ಥೂಲ ಶರೀರ, ವಿರಾಟ ಶರೀರ. ಈಶ್ವರನೇ ಲಿಂಗ. ಎಲ್ಲ ವ್ಯಷ್ಟಿ ಸೂಕ್ಷ್ಮ ಶರೀರಗಳ ಮೊತ್ತನೇ ಈಶ್ವರನ ಸೂಕ್ಷ್ಮ ಶರೀರ, ಹಿರಣ್ಯ ಗರ್ಭ. ಮತ್ತೆ ಎಲ್ಲ ವ್ಯಷ್ಟಿಗಳ ಕಾರಣ ಶರೀರ, ಅವಿದ್ಯೆಗಳ ಮೊತ್ತ ಈಶ್ವರನ ಅವ್ಯಾಕೃತ ಮಾಯೆ ಅಂತ ಅಂತಿರಲ್ಲ ಅದು. ಈಗ ಅದರದೇ ಒಂದು ಭಾಗ ನಾನದೀನಿ. ಅದಕ್ಕೆ ಅಂಗ ಅದೀನಲ್ಲ, ನಾನು ಅಂಗ ಅಷ್ಟೇ ಇಲ್ಲ, ನಾ ಲಿಂಗ ಅದೀನಿ. ನಾ ಏನ್ ಮಾಡಿದ್ರು ಸಹಿತ ಜಗತ್ತಿನ ಮೇಲೆ ಅದರ ಪರಿಣಾಮ ಬೀರ್ತದ. ಈಗ ನೋಡ್ರಿ, ಈಶ್ವರನ ಶರೀರದೊಳಗ ಈಗ ಒಂದು ಜನರೇಟರ್ ಏನೋ ಒಂದು ಮಷೀನ್ ಅದ, ಎಲ್ಲ ಕರೆಂಟ್ ಸಪ್ಲೈ ಮಾಡ್ಲಿಕ್ಕತ್ತದದು, ಚಾಲು ಆದ ಅಂತಂದ್ಮೇಲೆ ಆ ಜನರೇಟರ್ ಒಳಗ ಎಷ್ಟೋ ಸ್ಪೇರ್ ಪಾರ್ಟ್ಗಳು ಇರ್ತಾವ. ಎಲ್ಲ ಪಾರ್ಟ್ಗಳು ಸರಿಯಾಗಿದ್ರೆ ಅದು ಜನರೇಟರ್ ಚಲೋ ರನ್ ಆಗ್ತದಿಲ್ಲ. ಅದ್ರೊಳಗಿಂದ ಒಂದ್ ಯಾವ್ದಾರ ಪಾರ್ಟ್ ಉಚ್ಕೊಂಡು ಹೋಯ್ತು ಅಂತಂದ್ರೆ ಜನರೇಟರ್ ನಡೀತದನ್ರಿ, ಬಂದು ಬರ್ತದೆ. ಹಂಗ ಇದು ಲಿಂಗ ಅನ್ನುವುದೊಂದು ಜನರೇಟರ್ ಇದ್ದಂಗೆ. ಆ ಲಿಂಗದ ಕಾರ್ಯದಲ್ಲಿ ನಾನು ಏನದೀನಿ, ಅದರೊಳಗೆ ಭಾಗಿಯದೀನಿ. ನಾನು ಮಾಡಿದ ಒಂದೊಂದು ಮಾತು, ಕೃತಿ, ಆಲೋಚನೆಗಳು ಎಲ್ಲ ಏನದವ ಆ ಲಿಂಗದ ಮೇಲೆ ಪರಿಣಾಮ ಆಗ್ತಾವ. ಆ ಲಿಂಗದ ಕೆಲಸದೊಳಗೆ ಹೆಚ್ಚು ಕಡಿಮೆ ಮಾಡ್ತಾವ. ಅದಕ್ಕೆ ಅಂಗ ಲಿಂಗವಾಗುವುದು ಅಂತಂದ್ರೇನು, ಸಮಷ್ಟಿಯ ಪ್ರಜ್ಞೆ ಬೆಳೆಸ್ಕೋಬೇಕು. ವ್ಯಷ್ಟಿ ಸಮಷ್ಟಿಯ ಪ್ರಜ್ಞೆ ಬೆಳೆಸ್ಕೋಬೇಕು. ನನ್ನ ಪಾಡಿಗೆ ನಾನು, ನನ್ನ ರೊಕ್ಕ, ನನ್ನ ನೌಕರಿ, ನನ್ನ ಪಗಾರ, ನನ್ನ ಹೆಂಡತಿ, ನನ್ನ ಮಕ್ಕಳು ಈಟೇ ಇದ್ದೀನಿ ಅಂತಂದ್ರೆ ಅದು ಅಂಗ ಮಂಗ ಆತು, ಲಿಂಗ ಆಗಂಗಿಲ್ಲ. ಅಂಗ ಲಿಂಗ ಆಗದಂತಂದ್ರ ವ್ಯಷ್ಟಿ ಹೋಗಿ ಸಮಷ್ಟಿ ಪ್ರಜ್ಞೆ ಬೆಳೆಸ್ಕೊಂಡು ಇಡೀ ಸಮಷ್ಟಿಯ ಕಲ್ಯಾಣಕ್ಕಾಗಿ ಆಲೋಚನೆ ಮಾಡೋದು ಅಂಗ ಲಿಂಗವಾಗುವುದು. ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಜ್ಞಾನಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ, ಅವೆಲ್ಲ ಏನ್ ಮಾಡಬೇಕು? ನಿಷ್ಕಿಂಚಿತ್ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂದ್ರೆ ಆಣವ ಮಲ, ಕಾರ್ಮಿಕ ಮಲ, ಮಾಯಾಮಲ ಅಂತ ಏನದವಲ್ಲ,
ಆ ಮಲಗಳನ್ನ ಕಳ್ಕೊಂಡ್ರೆ ಮಲ ಇದ್ದದಕ್ಕೆ ಅವು ಏನಾಗ್ಯಾವ ಅಂಗಾಗ್ಯಾವ. ಆ ಮಲಗಳನ್ನ ಕಳ್ಕೊಂಡ್ರೆ ಲಿಂಗ ಆಗ್ತಾವ. ಹೀಗಾಗಿ ನಾವೇನ್ ಮಾಡ್ಬೇಕು, ಅಂಗ ಲಿಂಗವಾಗುವುದು. ಲಿಂಗ ಯಾಕೆ ಅಂಗಾಗ್ಯದ ಅಂದ್ರೆ ಮಲಗಳಿರೋದಕ್ಕೆ. ಮಲಗಳನ್ನ ಕಳ್ಕೊಂಡ್ರೆ ಆ ಅಂಗನೇ ಲಿಂಗ ಆಗ್ತದೆ. ಜೀವ ಶಿವನಾಗುವುದಂದ್ರೆ ಚೈತನ್ಯ, ತನ್ನೊಳಗಿರುವಂತ ಆತ್ಮ. ಘಟಾಕಾಶ ಅಷ್ಟೇ, ಘಟದ ಸೈಜಿಗೆ ಅಷ್ಟೇ ಅದೇನದು. ಆಕಾಶ ಘಟದೊಳಗಿದ್ದಷ್ಟೇ ಆಕಾಶ ಅದೇನು, ಹೊರಗೆ ಆಕಾಶ ಇಲ್ಲ. ಹಂಗ ಇಡೀ ಎಲ್ಲಾ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಓತಪ್ರೋತವಾಗಿ ತುಂಬಿ ತುಳುಕ್ತಾ ಇರುವಂತ ಆಕಾಶ ಒಂದೇ. ಹಂಗ ಜೀವ ಏನಾಗಬೇಕು, ತಾನು ಇಂಡಿವಿಜುವಲ್ 84 ಲಕ್ಷ ಜೀವರಾಶಿಗಳ ಪೈಕಿ ಮನುಷ್ಯ, ಆ ಮನುಷ್ಯ ಜನ್ಮದ ಪೈಕಿ ತಾನೊಬ್ಬವ ಅಂತ ಹಿಂಗ್ ತಿಳ್ಕೊಂಡ್ರೆ ಹೆಂಗ, ಇಡೀ 84 ಲಕ್ಷ ಜೀವರಾಶಿಗಳನ್ನು ಕಲ್ಯಾಣವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲದರೊಳಗೂ ಇರೋನು ನಾನೇ ಅದೀನಿ. ಯಾವುದೇ ಪ್ರಾಣಿಗೆ ನನ್ನಿಂದ ದುಃಖ ಕಷ್ಟ ನೋವಾಯ್ತಂತ ಅದು ನನಗೆ ಮಾಡ್ಕೊಂಡಂಗ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ಎಲ್ಲವೂ ತನ್ನಂತೆ ಅಂತ ತಿಳ್ಕೊಳ್ಳೋದು. ಹಂಗ ಲಿಂಗವಾಗುವುದು ಜೀವ ಶಿವನಾಗುವುದು. ಶಿವ ಆದವ ಎಲ್ಲಾ ಜೀವಿಗಳೊಳಗಿರುವಂತ ಚೈತನ್ಯ ನಾನೇ ಅದೀನಿ ಅಂತ ತಿಳ್ಕೊಂಡ್ರೆ ಅವ ಶಿವ ಆಗ್ತಾನೆ. ಇದು 3.5 ಮೊಳ ಶರೀರದಾಗ ಅಷ್ಟೇ ನಾ ಅದೀನಿ ಅಂತ ತಿಳ್ಕೊಂಡ್ರೆ ಜೀವ ಆಗ್ತಾನೆ. ಈ 3.5 ಮೊಳ ಶರೀರ ಅಷ್ಟೇ ನಾನು ನನ್ನದು ಅಂತ ತಿಳ್ಕೊಂಡ್ರೆ ಅಂತಂದ್ರೆ ಹಂಗ ಆತನ. ಇಡೀ 84 ಲಕ್ಷ ಜೀವರಾಶಿಗಳ ಎಲ್ಲಾ ಶರೀರಗಳು ಅಂತ ತಿಳ್ಕೊಂಡ್ರ ಅದು ಎಲ್ಲಾನು ನಾನೇ ಅದೀನಿ ಅಂತ ತಿಳ್ಕೊಂಡ್ರೆ ಅವ ಲಿಂಗ ಆಗ್ತಾನೆ. ಸಮಷ್ಟಿ ಪ್ರಜ್ಞೆ ಬೆಳೆಸಬೇಕು ಅಂತ. ಇಲ್ಲಿ ಭಕ್ತ ಸ್ಥಳ ಮಹೇಶ ಸ್ಥಳ ಗೊತ್ತಾಯ್ತು. ಈಗ ಪ್ರಸಾದಿ ಸ್ಥಳದೊಳಗ ಏನ್ ಮಾಡ್ತಾನ ಇವನು, ಕ್ಲೀನ್ಲಿನೆಸ್ಸಿಗೆ ಬಹಳ ಮಹತ್ವ ಕೊಡ್ತಾನ. ಸ್ವಚ್ಛ ನೀರ, ಸ್ವಚ್ಛ ಊಟ. MINKS ಅಂತದ. ಎಂ ಅಂದ್ರೆ ಮೈಂಡ್, ಮನಸ್ಸು ಚಂದ ಇಟ್ಕೋಬೇಕು. ಮನಸ್ಸು ಎದರಿಂದ ಚಂದ ಇರ್ತದ್ರಿ? ಸತ್ಸಂಗದಿಂದ ಚಂದ ಇರ್ತವ, ಮತ್ತಿನ್ನೇನಿಲ್ಲ. ಯಾವಾಗಲೂ ಅದು ಅಸತ್ಯದ ಬದುಕು ಮಾಡ್ತಿರ್ತದ. ಅದು ಏನ್ ಮಾಡ್ತದ, ಸತ್ಯಕ್ಕೆ ಬಂತು ಅಂತಂದ್ರೆ ಆರಾಮಾಗ್ಬಿಡ್ತದೆ, ಸತ್ಸಂಗಕ್ಕೆ ಬತ್ತಂದ್ರೆ ಆರಾಮಾಗ್ತದೆ. ಮುಂಜಾನೆ ಈಗ ಸಂಜೆಗೆ 7ಕ್ಕೆ ಕುಂತಿರ್ತಾರೆ, 7ಕ್ಕೆ ಎಲ್ಲರೂ ಕೂತಿರ್ತಾರೆ. 7:45 ಆಗ್ಯಾವ, ನಾನು ಹೋಗೇ ಇಲ್ಲ. ಪಟಕ್ಕದ್ ನೆನಪಾಯ್ತು, ಹೋದೆ. ಪ್ರತಿ ಸೋಮವಾರ ಇರ್ತದೆ ಸತ್ಸಂಗ. ಇನ್ನೊಂದವ್ರು ಬರ್ಲಕತ್ತಾನ ಬರ್ತಾನೆ, ನಿಮ್ಗೆ ಆಶೀರ್ವಚನ ಮಾಡ್ರಿ ಅಂತ ಮುಂದೆ ಕೂತವ್ರು ಹೇಳಕತ್ತಾರ. ಇಲ್ಲ, ಇನ್ನೊಂದವ್ರು ಬರ್ತಾನೆ ಗುರುಗಳು ಸಖತ್ ಪ್ರೆಸೆಂಟ್ ಆಗಿಬಿಟ್ಟೆ. ಅವ ನೋಡ್ರಿ ನಾ ಹೇಳಿನಿ ಬರ್ತಾನಂತ ಬಂದು ಬರ್ರಿ ಆಮೇಲೆ ಹಿಂಗ್ ಕಾಯ್ತಾ ಇರ್ತಾರ. ಏನೋ ಒಂದು ವಿಶೇಷ ಹೇಳ್ತಾನೆ ಬಂದಂತ ಎಲ್ಲಾರು ಕಾಯ್ತಿರ್ತಾರೆ. ಅದು ಒಂದಾಯ್ತು. ಅದು ಮುಗಿದ ಕೂಡ್ಲೇನೆ 7ರಿಂದ 8 ಅದು ಮುಗಿತಂದ ಕೂಡ್ಲೇನೆ 8ರಿಂದ 9 ಅವ್ರು 7ಕ್ಕೆ ಬಂದು ಕೂತಿರ್ತಾರೆ. ಇಲ್ಲಿ ಶಿವ ಪಾರ್ವತಿ ಗಣೇಶ ಅಂತ ಒಂದು ಗುಡಿ ಅದು. ಆ ಗುಡಿ ಒಳಗೆ ಭಜನೆ ಮಾಡ್ಕೊತ ಕೂತ್ಬಿಟ್ಟಿರ್ತಾರೆ ಬಂದವರೆಲ್ಲ. ಭಜನೆ ಮಾಡ್ಕೊತ ಕೂತಾಗ ಏನಾಗ್ತದ, 8ಕ್ಕೆ ನಾನು ಇದು ಮುಗಿಸ್ಕೊಂಡು 8:15 ಹೋಗಿ ಅಲ್ಲಿ ಅವ್ರಿಗೆ ಹೇಳ್ಬೇಕು. ಅಲ್ಲಿ ಇದು ಬರೋಗ ಏನಾರ ಹಾಲು ಮೊಸರ ಏನಾರ ತಗೊಂಬರ್ತಾರ. ಈಗ ತಗೊಂಡು ಬಂದು ಈಗ ಊಟ ಮಾಡೋದ್ರಾಗೆ ಮತ್ತೆ ಇಲ್ಲಿ ಚಾಲು. ಏನಾಗ್ತದೆ ಇದು ಮಾಡೋದ್ರಿಂದ? ಏನಪ್ಪ ಇಟ್ಟೆಲ್ಲ ಬಡದಾಡಿ ಎದಕ್ಕೆ ಮಾಡ್ತೀರಿ ಅಂತಂದ್ರ ಮನಸ್ಸು ಶುದ್ಧ ಆಗ್ತದ, ಮನಸ್ಸು ಹಗುರ ಆಗ್ತದ, ಮನಸ್ಸು ಶುದ್ಧ ಆಗ್ತದ, ಮನಸ್ಸು ಮುಕ್ತ ಆಗ್ತದ. ಅದ್ರ ಸಲುವಾಗಿ ಇದು ಬಡದಾಡ್ತೀವಿ ಅಷ್ಟೇ. ಇದ್ರ ಸುಖ ಗೊತ್ತಿದ್ದವನಿಗೆ ಇದು ಮಾಡ್ಬೇಕನ್ನಿಸ್ತದ, ಸುಖನೇ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಮಾಡ್ಬೇಕನ್ನಿಸ್ತದ. ಅದಕ್ಕೆ ಎಂ ಅಂದ್ರೆ ಮೈಂಡ್ ಸ್ವಚ್ಛ ಇಟ್ಕೋಬೇಕು. ಶುದ್ಧೀಕರಣ, ಕೈ ಶುದ್ಧಿ, ಬಾಯಿ ಸ್ವಚ್ಛ, ಮನಸ್ಸು ಸ್ವಚ್ಛ, ಎಲ್ಲ ಸ್ವಚ್ಛ ಇರ್ಬೇಕು. ಐ ಅಂತಂದ್ರೆ ಇಂಟೆಸ್ಟೈನ್, ಕರುಳು ಸ್ವಚ್ಛ ಇರ್ಬೇಕು. ಏನ್ ಬೇಕಾದ್ರೆ ತಿನ್ಬಾರ್ದು. ಯಾರ್ಯಾರ ಏನಾರ ಕೊಟ್ಟಾರ ಅನ್ನ ಕಂಡಿವೆಲ್ಲ ಅನ್ನಂಗೆ ತಿನ್ಕೋತ ಹೋದ್ರ ಆರೋಗ್ಯ ಕೆಟ್ಟು ಹೋಗ್ಬಿಡ್ತದ. ಕರುಳು ಸ್ವಚ್ಛವಾಗಿರ್ಬೇಕು, ಹೊಟ್ಟಿ ಆದೋ ಇಲ್ಲೋ ಅನ್ನಂಗಿರ್ಬೇಕು. ಅದಕ್ಕೆ ಅವ ಪ್ರಸಾದಿಕ ಬಹಳ ಸೂಕ್ಷ್ಮವಾಗಿ, ಪ್ರಸಾದ ಅಂದ್ರೆ ಎಷ್ಟಿರ್ತದೆ, ಊಟ ಮಾಡಂಗಿಲ್ಲ ಅವ ಪ್ರಸಾದಿಕ.
ಪ್ರಸಾದ ಅಂದ್ರೆ ಅತ್ಯಂತ ಅಲ್ಪ ಆಹಾರ ಸ್ವೀಕಾರ ಮಾಡ್ತಾನೆ ಅಷ್ಟೇ. ಅಲ್ಪ ಆಹಾರ ಸ್ವೀಕಾರ ಮಾಡೋದ್ರಿಂದ ಕರುಳು ಸ್ವಚ್ಛ ಇರ್ತದೆ, ಯಾವ ರೋಗ ಇರಂಗಿಲ್ಲ, ದಣಿವು ಇರಂಗಿಲ್ಲ. ಪ್ರಸಾದ ಸ್ವೀಕಾರ ಮಾಡೋದು ಬೇರೆ, ಊಟ ಮಾಡೋದು ಬೇರೆ. ಶರಣರು ಒಬ್ರಿಗೊಬ್ರು ಪ್ರಸಾದ ಐತೇನ್ರಿ ಅಂತ ಕೇಳ್ಬೇಕು, ಊಟ ಐತೇನ್ರಿ ಅಂತಂದ್ರ ಕೈ ಊರಿ ಕೂತ್ ಉಣ್ತಿರ್ತಾರ. ಏನ್ ಉಣ್ತಿರ್ತಾರ, ಬಾಬಾ ಅದು ಊಟ ಮಾಡೋದೇ ಒಂದು ದೊಡ್ಡ ಪ್ರೋಗ್ರಾಮ್. ಅವರೆಲ್ಲ ಉಂಡು ಮಣಗಟ್ಲೆ ಉಂಡು ಎದ್ದ ಮೇಲೆ ಇನ್ನೂ ಒಂದು 4 ಮಣ ಹೋಗುತ್ತೆ. ಅದ್ಯಾರು ಉಣ್ತಾರ? ಇವ್ರ ಡಬಲ್ ಅವ್ರು ಉಣ್ತಾರ, ಅವ್ರ ಡಬಲ್ ಇವ್ರು ಉಣ್ತಾರ, ಎಲ್ಲ ಖಾಲಿ ಮಾಡ್ತಾರ. ಏನ್ ಮಾಡ್ತಾರ? ಅಷ್ಟೆಲ್ಲ ತಿಂದು ಮಾಡೋದ್ರೆ ಏನದು? ಮಣಗಟ್ಲೆ ತಿಂದು ಏನಿಲ್ಲ. ಅದಕ್ಕೆ ಪ್ರಸಾದ ಅಂದ್ರೆ ಬಹಳ ಸೂಕ್ಷ್ಮ. ಕರುಳು ಸ್ವಚ್ಛ ಇರ್ತದೆ, ಕರುಳು ಸ್ವಚ್ಛ ಇತ್ತಂದ್ರೆ ಇಡೀ ಶರೀರ ಸ್ವಚ್ಛ ಇರ್ತದೆ. ಅದಕ್ಕೆ ಕಾಶಿ ಜಗದ್ಗುರುಗಳು ಹೇಳ್ತಾರ, ಏನ್ ಹೇಳ್ತಾರ? ಬೈಠನಾ ಹೈತೋ ಐಸಾ ಬೈಠೋ ಕೋಯಿ ನಾ ಕಹೆ ಉಟ್. ಯಾರ್ಯಾರು ಬಂದು ಎದ್ದೇಳನಂತ ಜಾಗದಾಗ ಕುಂದರ್ಬೇಡ್ರಿ. ಕೂಡಲಿತ್ತಂದ್ರೆ ಇಂತಲ್ಲಿ ಕುಂದರ್ರಿ, ಯಾರು ಬಂದು ಎಬ್ಸಿರ್ಬಾರ್ದು ಅಂತ ಜಾಗ ನೋಡಿ ಕುಂದರ್ರಿ. ಬೋಲನಾ ಹೈತೋ ಐಸಾ ಬೋಲೋ ಕೋಯಿ ನಾ ಕಹೆ ಝೂಟ್. ಹೇಳ್ಬೇಕಂತಿದೆಲ್ಲ ಹೇಳು, ಆದ್ರ ನೀ ಹೇಳಿದ್ದು ಇನ್ನೊಬ್ಬವ ಸುಳ್ಳು ಅಂತ ಅನ್ಬಾರ್ದು. ಸುಳ್ಳು ಅನ್ಲಾರ್ದಂತ ಮಾತುಗಳು ಆಡ್ರಿ. ಮುಂದೆ ಖಾನಾ ಹೈತೋ ಐಸಾ ಖಾವೋ ಪೇಟ್ ನಾ ಕಹೆ ಕುಟ್ ಕುಟ್ ಅಂತ. ಪಟ್ಟಿ ಕುಟ್ ಅನ್ಬಾರ್ದು ಅಂತ. ಏನಾರ ಉಂಡ್ರ ಅಂತ ಊಟ ಮಾಡ್ಬೇಕಂತ. ಅದಕ್ಕೆ ಆಹಾರ ಅಲ್ಪ ಆಹಾರ, ಮಿತಾಹಾರ. ನಿಮ್ಗೆ ಎಷ್ಟು ಬೇಕು ಅದಕ್ಕಿಂತ ಸ್ವಲ್ಪ ಕಡಿಮೆ ಉಣ್ಬೇಕು. ಒಂದು 4 ತೂತು ಕಡಿಮೆ ತಿಂದ್ರೆ ಅಂತ ಸಾಯಲ್ಲ. ಮತ್ತೆ ಕರುಳು ಸ್ವಚ್ಛ ಆದ್ಮೇಲೆ ಲಂಗ್ಸ್ ಸ್ವಚ್ಛ ಇಟ್ಕೋಬೇಕು. ಲಂಗ್ಸ್ ಅಂತಂದ್ರೆ ಶ್ವಾಸಕೋಶಗಳು. ಅದು ಸ್ವಚ್ಛ ಇಟ್ಕೋಬೇಕಾದ್ರೆ ಉಸಿರಾಟದ ಎಕ್ಸರ್ಸೈಜ್ಗಳು ಮಾಡ್ಬೇಕು, ಪ್ರಾಣಾಯಾಮ ಅವೆಲ್ಲ ಮಾಡ್ಬೇಕು. ಲಂಗ್ಸ್ ಸ್ವಚ್ಛ ಇಟ್ಕೋಬೇಕು. ಲಂಗ್ಸ್ ಸ್ವಚ್ಛ ಇಟ್ಕೊಳ್ಳೋದಾದ್ಮೇಲೆ ಅದ್ರಲ್ಲೆಲ್ಲ ಒಂದೊಂದು ಲಂಗ್ಸ್ ಸ್ವಚ್ಛ ಇಟ್ಕೊಳ್ಳೋಕೆ 3 ತಾಸಿನ ಪ್ರವಚನ ಅದ ನಮಗೆ, ಹೆಂಗ ಮಾಡಬೇಕು ಏನ್. ಕಿಡ್ನಿ ಸ್ವಚ್ಛ ಇಟ್ಕೋಬೇಕು. ಕಿಡ್ನಿ ಅಂತದ್ರಲ್ಲಿಂದ ನೀರ್ಲಿಂತ ಜಾಸ್ತಿ ನೀರು ಕುಡಿದು ಜಾಸ್ತಿ ಮೂತ್ರ ಬಂತು ಅಂತಂದ್ರೆ ಕಿಡ್ನಿ ಸ್ವಚ್ಛ ಇರ್ತದೆ. ಬತ್ತಲ ಇದ್ದಂಗೆ ಅವು ಕಿಡ್ನಿಗಳು. ಕಿಡ್ನಿ ಸ್ವಚ್ಛ ಇಟ್ಕೋಬೇಕು. ಚರ್ಮ ಸ್ವಚ್ಛ ಇಟ್ಕೋಬೇಕು. ಚರ್ಮ ಸ್ವಚ್ಛ ಇಟ್ಕೋತೀವಿ ರೀ, ದಿನ ಜಳಕ ಮಾಡ್ತೀವಿ, ಸಾಬೂನು ಹಚ್ಕೋತೀವಿ. ನೀವು ಏನ್ ಸಾಬೂನು ಹಚ್ಚಿದ್ರೇನು, ಏನ್ ಜಳಕ ಮಾಡಿದ್ರು ಚರ್ಮ ಸ್ವಚ್ಛ ಆಗಲ್ಲ. ಹಾರ್ಡ್ ವರ್ಕ್ ಮಾಡಿ ಒಳಗಿನ ಬೆವರು ಹೊರಗೆ ಸುರಿದ್ರೆ ಅಷ್ಟೇ ಚರ್ಮ ಸ್ವಚ್ಛ ಆಗ್ತದೆ. ಬೆವರೇ ಸುರಿಲಿಲ್ಲ ಅಂತಂದ್ರೆ ರೋಗ ಹಂಗೆ ಇರ್ತದೆ. ಅದಕ್ಕೆ ಹಿಂಗೆಲ್ಲ MILKS. ಎಂ ಅಂದ್ರೆ ಮೈಂಡ್ ಮನಸ್ಸು, ಐ ಅಂದ್ರೆ ಇಂಟೆಸ್ಟೈನ್ ಕರುಳು, ಎಲ್ ಅಂತಂದ್ರೆ ಲಂಗ್ಸ್ ಶ್ವಾಸಕೋಶ, ಕೆ ಅಂದ್ರೆ ಕಿಡ್ನಿ, ಎಸ್ ಅಂದ್ರೆ ಸ್ಕಿನ್. ಎಲ್ಲ ಸ್ವಚ್ಛ ಇಟ್ಕೋಬೇಕು. ಸ್ವಚ್ಛತೆಗೆ ಬಹಳ ಮಹತ್ವ ಈ ಪ್ರಸಾದ ಇದ್ರೊಳಗೆ. ಕ್ಲೀನ್ಲಿನೆಸ್ ಈಸ್ ಗಾಡ್ಲಿನೆಸ್ ಅಂತ. ಸ್ವಚ್ಛತೆನೇ ದೈವತ್ವ. ಮುಂದೆ ಶುಚಿ, ನಿರ್ಮಲವಾದ ಮತ್ತು ಜ್ಞಾನಾರ್ಜನೆಗೂ ಬಹಳ ಪ್ರೇರಕ. ನಿರ್ಮಲವಾದ ಜ್ಞಾನ ಪಡ್ಕೋತಾನೋ. 10 ಕಡೆ ಹೋಗಿ 10 ಮಂದಿ ಕೇಳಿ ಅವ್ರು ಹಂಗಂತಾರ ಇವ್ರು ಹಿಂಗಂತಾರ, ಯಾವ್ದು ಕರೆ ಯಾವ್ದು ಸುಳ್ಳ ಅಂತೇಳಿ ತಲೆ ಕೆಡಿಸ್ಕೊಳಂಗಿಲ್ಲ. ನಾವು ಸ್ವಚ್ಛವಾದಂತ ಜ್ಞಾನ ಪಡ್ಕೋತಾನ. ನಿರ್ಮಲವಾದ ಜ್ಞಾನಾರ್ಜನೆ. ಒಂದೊಂದ್ ಕಡೆ ಹೋದಾಗ ಒಬ್ಬೊಬ್ರು ಒಂದೊಂದು ಹೇಳ್ತಿರ್ತಾರಪ್ಪ. ಅವ್ರು ಹಂಗೆ ಹೇಳಿದ್ರು ಇವ್ರು ಹೆಂಗೆ ಹೇಳಿದ್ರು ಅಂತಂದ್ರೆ ಎಲ್ಲರೂ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ. ನೀನೇನ್ ಹೇಳ್ತಿ, ನಿಂದೇನದು ಹೇಳಂತ ಸುದ್ದಿ ಅಂತಾರೆ. ಒಬ್ಬೊಬ್ರು ಬರ್ತಾರೆ ನೋಡ್ರಿ, ಅಕ್ಕಮಹಾದೇವಿ ಹಂಗೆ ಹೇಳಿದಳು, ಬಸವಣ್ಣ ಹಿಂಗೆ ಹೇಳ್ದ, ಪ್ರಭುದೇವ್ರ ಹಂಗೆ ಹೇಳ್ದ, ಹಂಗ ಹಿಂಗ, ವಿವೇಕಾನಂದ ಹಂಗಂದ್ರು, ಅಂಬೇಡ್ಕರ್ ಅಂದ್ರ ಬಿಡಪ್ಪ. ಅವ್ರು ಏನೇನ್ ಅಂದ್ರ ನಮಗ್ ಗೊತ್ತದ. ನೀನೇನ್ ಕಿತ್ಲಕ್ಕಿತ್ತಿದ ಅಲ್ಲಿ ನಿಂದೇನ್ ಹೇಳ್ತಿ ಹೇಳಪ್ಪ. ತಂದ್ ಹೇಳ್ಬೇಕಲ್ಲ. ಬರೀ ಯಾರ್ಯಾರು ಹೇಳಿದ್ದು ಹೇಳಿದ್ರೆ ತಂದ ಅನ್ನೋದು ಏನೂ ಇಲ್ಲೇ ಇಲ್ಲ. ಬರೀ ಮಂದಿ ಸುದ್ದಿ ತಗೊಂಡು ತಲೆ ಕೆಡ್ಸ್ಕೊಂಡು ಮಾತಾಡ್ಕೊತ ಕುಂದ್ರ. ಹಿಂಗಾಗಿ ಏನದ ಪ್ರಸಾದಿ ಸ್ಥಳದೊಳಗ ಅಲ್ಲಿ ನಿರ್ಮಲವಾದ ಜ್ಞಾನಾರ್ಚನೆ. 10 ಕಡೆ ಕೇಳ್ಬೇಕು. ಎಲ್ಲಿ ಶುದ್ಧ ಅದ, ಎಲ್ಲಿ ಸ್ವಚ್ಛ ಅದ, ಎಲ್ಲ ಪವಿತ್ರ ಅದ, ಎಲ್ಲಿ ಪರ್ಫೆಕ್ಟ್ ಅದ, ಅಲ್ಲಿ ಶರಣಾಗತಿಯಾಗಿ ಸರೆಂಡರ್ ಆಗಿ
ಮತ್ತೊಂದ್ ಕಡೆ ಹೊಳಿ ನೋಡಿರ್ಬಾರ್ದು. ಅದಕ್ಕೆ ಶುದ್ಧ ಜ್ಞಾನ ನಿಷ್ಠೆ ಅಂತಾರೆ. ಆ ಜ್ಞಾನ ನಿಷ್ಠೆ ಇರ್ಲಾರ್ದವ್ರು ಏನ್ ಮಾಡ್ತಾರೆ, 10 ಕಡೆ ತಿರುಗ್ತಿರ್ತಾರೆ. ನಿರ್ಮಲವಾದ ಜ್ಞಾನಾರ್ಜನೆಗೆ ಪ್ರೇರಕ ಆ ಮಹೇಶ ಹೆಂಗಿರ್ತಾನಂದ್ರ ನಿರ್ಮಲವಾದ ಜ್ಞಾನಾರ್ಜನೆಗೆ ಪ್ರೇರಕ ಆಗಿರ್ತಾನ. ಮತ್ತು ನಿರ್ಮಲವಾದ ಜ್ಞಾನ ಯಾರ ಹೇಳೋರಿದ್ರಂದ್ರೆ ಅವ್ರ ಜೊತೆಗೆ ಸಂಬಂಧ ಉಳಿಸ್ಕೋತಾನ, ಸಂಬಂಧ ಪೋಷಕ. ಮತ್ತ 4 ದುಡ್ಡು ಖರ್ಚು ಮಾಡಿ ಆದ್ರೂ ಅವರನ್ನ ತಾನು ಫ್ರೆಂಡ್ಶಿಪ್ ಮಾಡ್ಕೋತಾನ. ಪ್ರೇರಕ, ಪೋಷಕ. ಮತ್ತೆ ಸಾತ್ವಿಕ ಆಹಾರವನ್ನೇ ಸ್ವೀಕಾರ ಮಾಡ್ತಿರ್ತಾನ ಅವನು. ಮತ್ತೆ ಅವನೊಳಗ ಅಹಂಭಾವ ಇರಂಗಿಲ್ಲ. ಪ್ರಸಾದಿ ಅಂತಂದ್ರೆ ಎಲ್ಲ ಪರಮಾತ್ಮ ನಿನ್ನ ಪ್ರಸಾದ ಅಂತಿರ್ತಾನ. ನಿರಹಂಭಾವದಿಂದ ಅಂದರೆ ನಾನು ನನ್ನದು ಎಂಬ ದುರಭಿಮಾನವನ್ನು ನೀಗಿ ಕೈಂಕರ್ಯ ಭಾವದಿಂದ ತನ್ನ ಇಷ್ಟಲಿಂಗ ರೂಪಿ ಗುರು ಜಂಗಮರಿಗೆ ಅರ್ಪಿಸಿದ ನಂತರ ಪ್ರಸಾದವನ್ನಲ್ಲದೆ ಮತ್ತಾವುದನ್ನು ಭುಂಜಿಸದೆ ನಿಷ್ಠೆಯುಳ್ಳವನು ಪ್ರಸಾದ ಎನಿಸುವನು. ಅವನು ಗುರು ಜಂಗಮಗೆ ಅರ್ಪಿಸಿದ ಮೇಲೆ ಅವನು ಇಷ್ಟೇ, ಬೇರೆ ಏನು ದೇವರಿಗೆ ಅರ್ಪಿಸಲಾರದು ಯಾವುದು ಪ್ರಸಾದ ಅವ ಸ್ವೀಕಾರ ಮಾಡಂಗೇ ಇಲ್ಲ. ಪೈಲಿಗೆ ಒಂದು ಪಗಾರ ಬತ್ತು ಅಂದ್ರೆ ಮೊದಲು ಜಗಲಿ ಮೇಲೆ ಇಡ್ಲಲ್ಲ ಅಂತ ಅಂದ್ರೆ ಸೀದಾ ಏನಾರ ಎಣಿಕೆ ಅದಕ್ಕೆ ಕೊಟ್ಟಂದ್ರೆ ಕಪಾಳಿಗೆ ಬಿಡ್ತೀನಿ ನಮ್ಮ ಮನ್ಯಾಗ. ನಾನು ಅದನ್ನ ಬಳಸಂಗಿಲ್ಲ. ಬಜಾರ್ಲಿಂತ ಬಂದದ್ದು ಮೊದಲು ಎಲ್ಲಿ ಹೋಗ್ಬೇಕು, ದೇವ್ರ ಜಗಲಿಗೆ ಹೋಗ್ಬೇಕು. ಅದು ಬಟ್ಟೆಯರೇ ಇರಲಿ, ರೊಕ್ಕ ಇರಲಿ, ಭಾಂಡ್ಯಾರೇ ಇರಲಿ, ಏನರೇ ಇರಲಿ, ಎಲ್ಲಾನು ಪರಮಾತ್ಮಗೆ ಸಮರ್ಪಣೆ ಮಾಡಿಯೇ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಡೈರೆಕ್ಟ್ ಬಳಸಿದ್ರೆ ಅದು ಪದಾರ್ಥ. ಅದು ದೇವ್ರ ಮುಂದೆ ಇಡಬೇಕು. ಪರಮಾತ್ಮ ನಿನ್ ಪ್ರಸಾದಪ್ಪ ಅಂತೇಳಿ ಒಂದಿಷ್ಟು ವಿಭೂತಿ ಹಚ್ಚಿ, ಅದಕ್ಕೊಂದಿಷ್ಟು ವಿಭೂತಿ ಹಚ್ಚಬೇಕು. ನೀವೇ ವಿಭೂತಿ ಹಚ್ಕೋಬೇಕು. ಮುಖ ತೊಳ್ಕೊಂಡು ಎಲ್ಲ ಫ್ರೆಶ್ ಆಗಿ ಪರಮಾತ್ಮನಿಗೆ ಧನ್ಯವಾದ ಹೇಳಿ ಅದನ್ನು ಬಳಸ್ಬೇಕು. ಯಾವುದೇ ವಸ್ತು ಬರಲಿ, ಏನೇ ರೊಕ್ಕ ಬರಲಿ, ಏನೇ ಬರಲಿ. ಮುಂದೆ ಪ್ರಾಣಲಿಂಗಿ ಹೆಂಗಿರ್ತಾನೆ ಇವ ಪ್ರಾಣಲಿಂಗಿ ಅಂದ್ರೆ ಇಂಥ ಪ್ರಸಾದಿ ತನ್ನ ಕಾಮಗುಣಗಳನ್ನೆಲ್ಲ ಲಿಂಗದಲ್ಲಿ ಅಡಗಿಸಿ ಬಿಟ್ಟಿರ್ತಾನೆ. ಅಂದ್ರೇನು ಕಾಮಗುಣಗಳು ಅಂತಂದ್ರೇನು? ಏನೇನೋ ಬೇಕನ್ನೋದು, ಹಣ್ಣು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ, ಮತ್ತೇನೋ ಲೌಕಿಕ ಭೋಗಗಳು ಬೇಕನ್ನೋದೇನದ ಕಾಮ. ಅವೆಲ್ಲ ಲಿಂಗದಾಗ ಅಡಗಿಸ್ಯಾನಂದ್ರೆ ಅದರ ಅರ್ಥ ಏನು? ಪ್ರಾಣಲಿಂಗಿ ಸ್ಥಳ 4ನೇ ಸ್ಥಳ ಇದು. ಲಿಂಗನೇ ಬೇಕು, ಲಿಂಗನೇ ಸಾಕು. ಇದೇ ಪ್ರಾಣಲಿಂಗಿ ಸ್ಥಳ. ತನ್ನ ಇಚ್ಛೆಯನ್ನೆಲ್ಲ ಲಿಂಗದೊಳಗೆ ಅಡಗಿಸಿ ಲಿಂಗನೇ ಬೇಕು, ಲಿಂಗನೇ ಸಾಕು, ಮತ್ತೊಂದೇನು ಬೇಕಾಗಿಲ್ಲ. ಲಿಂಗವೇ ಪ್ರಾಣವಾಗಿ ತನ್ನ ಸಕಲ ವ್ಯವಹಾರಗಳನ್ನ ಲಿಂಗಾರ್ಪಣ ಭಾವದಿಂದ ಸುಖಾಸುಖಗಳ ಪರಿವೇ ಇಲ್ಲದೇ ಇರುತ್ತಾನೆ. ಅವನಿಗೆ ದುಃಖ ಆದ್ರೂ ಅಷ್ಟೇ ಸಂತೋಷ, ಸುಖ ಆದ್ರೂ ಅಷ್ಟೇ ಸಂತೋಷ. ಅದರ ಬಗ್ಗೆ ಪರಿವೇನೇ ಇಲ್ಲ ಅವನಿಗೆ. ನಾನು ಲಿಂಗ ಸ್ವರೂಪಿ ಅಂತನೋ, ಎಲ್ಲ ಲಿಂಗ ನೀನೇ ಅಪ್ಪ, ಲಿಂಗಯ್ಯ ನೀಂದಪ್ಪ, ಎಲ್ಲ ನಿನಗೆ ಅರ್ಪಣೆಯಪ್ಪ. ಇಂಥ ಪ್ರಾಣಲಿಂಗಿಯು ಹೆಂಗಿರ್ತಾನ? ಅಂಗಸತಿ ಲಿಂಗಪತಿ. ಅದೇ ಶರಣಸತಿ ಲಿಂಗಪತಿ ಅಂತಾರಲ್ಲ, ಇದೆ. ಹಿಂಗಿರ್ತಾನೆ ಪ್ರಾಣಲಿಂಗಿ. ಈ ಭಾವದಿಂದ ಅಂಗ ಸ್ವರೂಪನಾದ ತಾನು ಸತಿ, ಲಿಂಗ ಸ್ವರೂಪನಾದ ಪರಶಿವನೇ ಪತಿ ಅಂತೇಳಿ ಯಾವ ರೀತಿ ಕುಲ ಸ್ತ್ರೀ ತನ್ನ ಪತಿಯನ್ನಲ್ಲದೆ ಅನ್ಯರನ್ನು ಹೇಗೆ ಬಯಸದೆ ಇರುವಳೋ ಹಾಗೇ ಲಿಂಗಾರಾಧನೆಯನ್ನಲ್ಲದೆ ಅನ್ಯ ದೈವಗಳನ್ನು ಆರಾಧಿಸದೆ ತನ್ನ ಸರ್ವವಸ್ತುವನ್ನ ಲಿಂಗಪತಿಗೆ ಅರ್ಪಿಸುತ್ತಾ ಶರಣನೆನಿಸುವನು. ಮುಂದವ ಏನ್ ಮಾಡ್ತಾನ? ಆ ಪ್ರಾಣಲಿಂಗಿನೇ ಶರಣ ಆಗಿಬಿಡ್ತಾನೋ. ಬೇರೆ ಯಾವುದು ಬೇಡ, ಲಿಂಗ ಒಂದೇ ಸಾಕು, ಲಿಂಗ ಒಂದೇ ಸಾಕು. ಪರಮಾತ್ಮ ಒಂದೇ, ಅದೇ ಬೇಕು, ಅದೇ ಸಾಕು. ಪ್ರತಿಯೊಂದನ್ನು ಲಿಂಗ ಅಂತ ನೋಡಿದ ಮೇಲೆ ಮತ್ತೆ ಯಾವ ದೇವರ ಎದಕ್ಕೆ ಬೇಕು? ಯಾವ ದೇವರು ನೋಡಿದ್ರು ಅದನ್ನು ಲಿಂಗ ಸ್ವರೂಪ ಆಗಿ ನೋಡ್ಬೇಕು ನಾವು. ಹೀಗಾಗಿ ತನ್ನ ಸರ್ವಸ್ವವನ್ನ ಲಿಂಗಪತಿಗೆ ಅರ್ಪಿಸಿದವನೇ ಗುರುಲಿಂಗ ಜಂಗಮರಿಗೆ ಅರ್ಪಿಸ್ತಾನಲ್ಲ, ಅವನೇ ಶರಣ ಅನಿಸುತ್ತಾನ. ಅವನು ತನ್ನದು ಅನ್ನೋದು ಏನು ಇಟ್ಕೊಂಡೇ ಇಲ್ಲ. ಪ್ರಾಣಲಿಂಗಿ ಆದ ಶರಣ. ಶರಣ ಸ್ಥಳದೊಳಗೆ ಏನಿರ್ತದ? ನಿಶ್ಚಿಂತಿರ್ತಾನೋ, ಅಂಜಿಕನೇ ಇಲ್ಲ. ಒಂದು ಧೈರ್ಯ ಇರ್ಬೇಕು ನಿಮಗೆ. ಮಹಾದೇವನ ಹೆಂಡತಿ ನಾನದೀನಿ ಅಂತೇಳಿ ಧೈರ್ಯ ಇರ್ಬೇಕು. ಅವ ಮಹಾದೇವ ಪತಿ, ನಾನು ಅವನ ಸತಿ.
ಅಂತ ಗಂಡನ್ ಇಟ್ಕೊಂಡು ಗಂಡನ್ ಹೆಣ್ತಿದ್ದೀನಿ ನಾನು ಅಂತೇಳಿ ನಮಗೊಂದು ಧೈರ್ಯ ಇರ್ಬೇಕು. ನಮ್ಗ ಅಂಜಿಕೆ ಅದ ಅಂತಂದ್ರೆ ಅವನ ಮೇಲೆ ನಮ್ದು ಭಕ್ತಿ ಇಲ್ಲ ಅಂತ ಅಷ್ಟೇ, ಅವನ ಮೇಲೆ ವಿಶ್ವಾಸ ಇಲ್ಲ ಅಂತ. ದೊಡ್ಡ ಪೊಸಿಷನ್. ಅದಕ್ಕೆ ಏನ್ ಹೇಳ್ಯಾರ, ನಾನು ನಾನು ಅಂತ ಏನು ಅಂತಾರಲ್ಲ, ಅಂಥವ್ರಕ್ಕಿಂತ ಸಣ್ಣವ್ರು ಯಾರೂ ಇಲ್ಲ, ನನಗಿಂತ ಕಿರಿಯರಿಲ್ಲ. ನಾನು 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 ಅನ್ನೋರ್ಕಿಂತ ಸಣ್ಣವ್ರು ಯಾರ್ಯಾರೂ ಇಲ್ಲ, ಅವರೇ ಸಣ್ಣವರು. ನಾನು ನಾನು ಅನ್ನೋರು. ಮತ್ತೆ ಯಾರಿಗಿಂತ ಹಿರಿಯರಿಲ್ಲ ಅಂತ ಹೇಳಿರೋರು, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಶಿವಭಕ್ತನಿಗೆ ಶಿವನ ಸಪೋರ್ಟ್ ಹಂಗಿರ್ತು, ಅವನಕ್ಕಿಂತ ದೊಡ್ಡವ್ ಯಾರ್ಯಾರು ಇಲ್ಲ. ಶಿವಭಕ್ತ. ಶಿವಭಕ್ತನಿಗಿಂತ ಹಿರಿಯರಲ್ಲ ಅಂದ್ರೆ ನೀವು ಶಿವಭಕ್ತರು ಹೌದಾ? ಅಲ್ಲ. ಮತ್ತೆ ದೊಡ್ಡವ್ರು ಹೌದಾ? ಅಲ್ಲ. ಶಿವಭಕ್ತರಂದ್ರೆ ಏನಿಲ್ಲ, ಶಿವನ ಪ್ರೇಮಿಗಳಂತ. ಭಕ್ತಿ ಅಂದ್ರೆ ಪ್ರೀತಿ, ಮತ್ತೇನಿಲ್ಲ. ಗಂಡನ ಮೇಲೆ ಮಾಡಿದರೆ ದಾಂಪತ್ಯ, ಹೆಂಡತಿ ಮೇಲೆ ಮಾಡಿದರೆ ದಾಂಪತ್ಯ, ಮಕ್ಕಳ ಮೇಲೆ ಪ್ರೀತಿ ಮಾಡಿದರೆ ಮಮತೆ, ಸಮಾನ ವಯಸ್ಕರ ಜೊತೆಗೆ ಮಾಡಿದರೆ ಸ್ನೇಹ, ಹಿರಿಯರ ಮೇಲೆ ಮಾಡಿದರೆ ಗೌರವ, ಗುರು ಲಿಂಗ ಜಂಗಮರ ಮೇಲೆ ಮಾಡಿದರೆ ಭಕ್ತಿ. ಅಂತದೊಂದು ಧೈರ್ಯ ಇರ್ಬೇಕು ಶರಣ ಸ್ಥಳದೊಳಗೆ. ಎಷ್ಟು ಧೈರ್ಯ! ಲಿಂಗದ ಅದ್ಯಾವುದು ವಸ್ತ್ರದೊಳಗೊಂದು ಎಳೆಯ, ವಸ್ತ್ರದೊಳಗೊಂದು ಎಳಿ, ಹೊನ್ನಿನೊಳಗೊಂದು ಒರೆಯ, ಬಂಗಾರದಾಗ ಒಂದು ವರಿ. ವರಿ ಅಂತಂದ್ರೆ ಅದು ತಿಕ್ಕಿ ನೋಡ್ತಾರಲ್ಲ, ಇದು ಶುದ್ಧ ಅದು ಅಶುದ್ಧದ ಅಂತ ಅದು ಒಂದು ವರಿಗೆ ಹಚ್ಚಿ ನೋಡೋದು. ಹೊನ್ನಿನೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಒರೆಯ, ವಸ್ತ್ರದೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದು ಕುದಿಯ ನಾಳಡೆ, ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ ಅಂತಾರೆ. ಅಂಥದೊಂದು ನನಗ ನಾಳೆ ಮುಂಜಾನೆ ಬಗ್ಗೆ ಏನೇನೂ ಚಿಂತೆ ಇಲ್ಲ. ನನಗ ನಾಳೆಗೆ ಬೇಕು ಅನ್ನೋದು ಇವತ್ತು ಆಯ್ತು, ಮುಗಿಸಿದವಲ್ಲ, ಇವತ್ತಿನ ದಿನ ಚಂದ ಕಳೆದವಲ್ಲ, ಸಾಕು. ಥ್ಯಾಂಕ್ ಯು ಪರಮಾತ್ಮ. ನಾಳೆ ಮುಂಜಾನೆ ಆದ್ಮೇಲೆ ಮತ್ತೆ ನೋಡಮ್ಮ ಒಂದೇನಾಯ್ತು. ಅವನಿಗೆ ಶರಣ ಅಂತಾರೆ. ಇಡೀ ಆಯುಷ್ಯ ಮುಗಿದ್ರೂ ಸವಿಲಾರ್ದ ಸಂಪತ್ತು ಇಟ್ಕೊಂಡ್ರು ಇನ್ನ ಏನ್ ಮಾಡ್ಲಿ ಏನ್ ಬಿಡ್ಲಿ, ಬೇಕಾದಷ್ಟು ಸಂಪತ್ತು ಜಮಾಚ್ಕೊಂಡ್ರ, ಆದ್ರೂ ಹಪಹಪಿ ಬಿಟ್ಟದೇನು ಇಲ್ಲ. ಅಂತವ್ರು ಶರಣರು ಎಂದ ಆಗ್ಬೇಕು ಅವ್ರು. ಅದಕ್ಕೆ ಶರಣ ಅನಿಸ್ಕೋತಾನ, ನಿಶ್ಚಿಂತೆ ಆಗಿರ್ತಾನ. ಆ ಶರಣನೇ ಏನಾಗ್ತಾನ, ಮುಂದೆ ಐಕ್ಯಸ್ಥಲಿ ಆಗ್ತಾನ. ಐಕ್ಯಸ್ಥಲಿ ಹೆಂಗ ಅಂದ್ರ, ಇಂಥ ಶರಣನು ನಾನು ನೀನು ಎಂಬ ಭಾವ ಅಳಿದು, ಇವ ಜೀವ ಶಿವ, ನಾನು ಜೀವ ನೀನು ಶಿವ, ಇವೆಲ್ಲ ಭಾವ ತೆಗೆದು ಎಲ್ಲಾ ಭ್ರಾಂತಿಗಳನ್ನು ತೊರೆದು, ಆ ಪರಮಾತ್ಮನ ವಿಷಯದಲ್ಲಿ ಏನೇನು ಭ್ರಾಂತಿಗಳವ ಅವೆಲ್ಲ ತೊರೆದು ವಿರತಿ ಭಾವದಿಂದ ಜೀವಾತ್ಮನಾದ ಅಂಗನು ಪರಮಾತ್ಮನಾದ ಲಿಂಗದಲ್ಲಿ ಸಮರಸ ಹೊಂದಿ ಐಕ್ಯ ನೆನೆಸುತ್ತಾನೆ. ಜೀವಾತ್ಮನಾದ ಅಂಗ ಪರಮಾತ್ಮನೊಳಗ ಸಮರಸ ಹೊಂದಿ ಐಕ್ಯಸ್ಥಲಿ ಅನಿಸ್ಕೋತಾನ. ಹೀಗೆ ಭಕ್ತ ಸ್ಥಳವು ಆಚಾರ ಲಿಂಗದಲ್ಲಿ, ಮಹೇಶ ಸ್ಥಳವು ಗುರುಲಿಂಗದಲ್ಲಿ, ಪ್ರಸಾದಿ ಸ್ಥಳವು ಶಿವಲಿಂಗದಲ್ಲಿ, ಪ್ರಾಣಲಿಂಗಿ ಸ್ಥಳವು ಜಂಗಮಲಿಂಗದಲ್ಲಿ. ಇವು ಭಕ್ತಿಗಳು, ಇವು ಸ್ಥಳಗಳಂದ್ರೆ ಭಕ್ತಿಗಳು. ಶರಣ ಸ್ಥಳವು ಪ್ರಸಾದ ಲಿಂಗದಲ್ಲಿ, ಐಕ್ಯ ಸ್ಥಳವು ಮಹಾಲಿಂಗದಲ್ಲಿ. ಅಂದರೆ ಭಕ್ತಾದಿ ಷಟಕಗಳು, ಆಚಾರಾದಿ ಲಿಂಗ ಷಟಕಗಳಲ್ಲಿ ಏನಾಗ್ತದೆ, ಒಂದರೊಳಗೊಂದು ಸಮರಸ ಹೊಂದುತ್ತವ. ಲಿಂಗಾಂಗ ಸಾಮರಸ್ಯ. ಭಕ್ತಾಂಗ, ಮಹೇಶಾಂಗ, ಪ್ರಸಾದಿ, ಪ್ರಾಣಲಿಂಗಿ ಇವು ಅಂಗಗಳು, ಅವು ಲಿಂಗಗಳು. ಈ ವಾಕ್ಯ ಇಂಪಾರ್ಟೆಂಟ್ ಅದ ನೋಡ್ರಿ. ಭಕ್ತಸ್ಥಳ ಆಚಾರಲಿಂಗದಲ್ಲಿ, ಮಹೇಶ ಸ್ಥಳ ಗುರುಲಿಂಗದಲ್ಲಿ, ಪ್ರಸಾದಿ ಸ್ಥಳ ಶಿವಲಿಂಗದಲ್ಲಿ, ಪ್ರಾಣಲಿಂಗಿ ಸ್ಥಳ ಜಂಗಮಲಿಂಗದಲ್ಲಿ, ಶರಣಸ್ಥಳ ಪ್ರಸಾದ ಲಿಂಗದಲ್ಲಿ, ಐಕ್ಯಸ್ಥಳ ಮಹಾಲಿಂಗದಲ್ಲಿ. ಹಿಂಗ
ಭಕ್ತಾದಿ ಷಟ್ಕಗಳು ಅಂತಂದ್ರ 6 ಷಟ್ಕಗಳು ಅಂದ್ರೆ 6 ಅಂಗಗಳು. ಆಚಾರಾದಿ ಲಿಂಗ ಷಟ್ಕಗಳಲ್ಲಿ ಒಂದರೊಳಗೊಂದು ಸಮರಸ ಹೊಂದುತ್ತವೆ. ಅಂಗಗಳು ಹೋಗಿ ಲಿಂಗಗಳಾಗ್ತವೆ. ಜೀವ ಶಿವರ ಈ ಸಮರಸವೇ ಲಿಂಗಾಂಗ ಸಾಮರಸ್ಯವೆನಿಸುತ್ತದೆ ಎಂದು ಬೋಧಿಸಲು ಅಗಸ್ತ್ಯ ಏನ್ ಮಾಡ್ದ? ವಿನೀತ ಭಾವದಿಂದ ಕೈ ಮುಗದ. ಅಪ್ಪ ಎಷ್ಟು ಚಲೋ ಹೇಳಿದಿರಲ್ಲಪ್ಪ ನೀವು. ರೇಣುಕ ವರ್ಯನೇ ಅತ್ಯಂತ ಪಾವನವೂ, ಭವರೋಗಕ್ಕೆ ಸಿದ್ಧೌಷವೂ, ಮೋಕ್ಷದಾಯಕವೂ, ಶ್ರುತ್ಯಾಗಮ ಸಾರಭೂತವೂ ಆದ ಶಟಸ್ಥಲ ಸಿದ್ಧಾಂತವನ್ನು ಅರಿತು ಕೃತಕೃತ್ಯನಾದೆನು ದೇವ. ನಿನ್ನ ಉಪದೇಶಾಮೃತದಿಂದ ನನ್ನ ಅಜ್ಞಾನ ಅಳಿಯಿತು, ನನ್ನಲ್ಲಿ ಶಿವಜ್ಞಾನ ಮೂಡಿತು ಎಂದು ಹೇಳಿ ಗುರುವಿಗೆ ಏನ್ ಮಾಡಿದ್ರು? ಅಗಸ್ತ್ಯ ಮಹರ್ಷಿಗಳು ಸಾಷ್ಟಾಂಗ ಹಾಕಿದರು. ಶ್ರೀ ರೇಣುಕಾಚಾರ್ಯರು ಎಲೈ ಅಗಸ್ತ್ಯ ಮಹರ್ಷಿಯೇ ಅವ್ರೇನ್ ಹೇಳ್ತಾರ? ಅವ್ರ ಸಾಷ್ಟಾಂಗ ಹಾಕಿದಾಗ ಇವ್ರೇನ್ ಹೇಳಿದ್ರು? ಸ್ಥಾಪ್ಯತಾಂ ಸರ್ವಲೋಕೇಶು ತಂತ್ರಮೇ ತತ್ವಯಾ ಮುನೇ ಈದೃಶ್ಯಂ ಶಿವಬೋಧ್ಯಸ್ಯ ಸಾಧನಂ ನಾಸ್ತಿ ಕುತ್ರಚಿತ್. ಅಂದ್ರೆ ನೀನು ಈ ವೀರಶೈವ ಸಿದ್ಧಾಂತವನ್ನ ಸಮಸ್ತ ಪ್ರಪಂಚದಲ್ಲೂ ಪ್ರಚಾರಪಡಿಸು. ಶಿವಜ್ಞಾನಕ್ಕೆ ಇದಕ್ಕಿಂತ ಉತ್ತಮವಾದ ಸಾಧನ ಬೇರೆ ಯಾವುದೂ ಇಲ್ಲ ಎಂದು ಹೇಳಿ ಆಜ್ಞಾಪಿಸಿ ಗುರು ಆದವರು ಅದೇ ಹೇಳ್ತಾರೆ. ನಾನು ನಿಮಗೇನು ಹೇಳ್ತೀನಿ ಅದು 4 ಮಂದಿ ಸಂಗಟ ಹಂಚ್ಕೋರಿ 4 ಮಂದಿ ಸಂಗಟ ಹಂಚ್ಕೊಳ್ಳೋದ್ರಿಂದ ಗಟ್ಟಿ ಆಗ್ತೀರಿ, ಹಂಚ್ಕೋರಿ ಅಂತ ಹೇಳ್ತಾರ. ಇಲ್ಲಿ ನೀವೇನ್ ಮಾಡ್ಲಕತ್ತೀರಿ? ಕಲ್ ಕುತ್ತಂಗ್ ಕುಂದ್ರಲಕತ್ತೀರಿ. ಏನ್ ಹಂಚ್ಕೊಳ್ಳೋದ ಬಿಡಂಗಿಲ್ಲ. ಸುಮ್ ಕೇಳ್ಕೊಳ್ಳೋದು ಕೂತ್ಬಿಡೋದು, ಕೇಳೋದು ಕೂತ್ಬಿಡೋದು, ಮತ್ತೇನ್ ಮಾಡೋದು. ಇತ್ಯುಕ್ತ್ವಾ ಪಟ್ಟಶಸ್ತ್ರಸ್ಯ ಪುರಸ್ತಾದೇವ ರೇಣುಕಃ ಅಂತರ್ದದೇ ಮಹಾದೇವಂ ಚಿಂತೆಯ ನಂತರಾತ್ಮನ. ಅಂದ್ರೆ ರೇಣುಕಾಚಾರ್ಯರು ಅಂತರಾತ್ಮನದ ಪರಮೇಶ್ವರನ ಧ್ಯಾನಿಸುವವರಾಗಿ ಅಗಸ್ತ್ಯರು ನೋಡುತ್ತಿದ್ದಂತೆ ಅಂತರ್ಧಾನ ಹೊಂದಿಬಿಟ್ರು. ಅಗಸ್ತ್ಯ ಮಹರ್ಷಿಗಳು ಇನ್ನ ಕಣ್ಣೆದ್ರೆ ಅವ್ರು ಅಲ್ಲೇ ಒಂದೇ ಸಲ ಮಾಯ ಆಗಿಬಿಟ್ರು. ಅವ್ರು ಅಂತರ್ಧಾನ ಹೊಂದಿಬಿಟ್ರು. ಸಿದ್ಧಿ ಪುರುಷರವರೆಲ್ಲ. ಈ ರೀತಿ ಹೇಳಿದ್ರು. ಟೈಮು 10:10 ನಾಳೆಗೆ ವಿಭೀಷಣನಿಗೆ ವರಪ್ರಸಾದ ನಾಳೆಗೆ ಹೇಳ್ತಾರೆ. ವಚನ ಸಾಹಿತ್ಯದ ಸಂಪುಟ ಯಾರ ಮನೆಗಾರ ಇತ್ತಂದ್ರ ಏನ್ ಮಾಡ್ಬೇಕು? ಲಾಸ್ಟಿಗೆ 15ನೇ ಬುಕ್ ಅದಲ್ಲ ಅದು ತಗೊಂಡು ನೀವೇನ್ ಮಾಡ್ಬೇಕು? ಜೆರಾಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅವು ಈ ಪ್ರಿಂಟ್ ಸಿಗ್ತಾ ಇಲ್ಲ, ಅದೇ ಸಮಸ್ಯೆ ಆಗ್ಯದ. ಅದು ಜೆರಾಕ್ಸ್ ಮಾಡ್ಕೊಂಡ್ರಿ ಅಂತಂದ್ರ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಒಂದೊಂದು ಶಬ್ದಕ್ಕ ಒಂದು 4 ಪೇಜ್ ಬರ್ದಾರ. ಅದ್ರಾಗ ಡಿಕ್ಷನರಿ ಇದ್ದಂಗ ಅದು. ಮತ್ತೆ ಏನಿಲ್ಲ. ಅಕಾರಾದಿ ಅ ಈ ಇದ್ದಾಗ ವೀರಶೈವ ತತ್ವ ಸಿದ್ಧಾಂತ ಏನದ ಎಲ್ಲಾ ಸಿದ್ಧಾಂತದ ಶಬ್ದಗಳಿಗೆ ಅದ್ರಾಗ ಅರ್ಥ ಬರ್ದಾರ. ನನ್ನ ಹತ್ರ ಒಂದು ಬುಕ್ ಇರ್ಬೋದು, ಅದು ಜೆರಾಕ್ಸ್ ಮಾಡಿದ್ದು ಇರ್ಬೋದು, ನೋಡ್ತೀನಿ. ಇತ್ತಂತಂದ್ರೆ ಒಂದು ನಿಮ್ಗೆ ಯಾರಿಗಾರ ಕೊಡ್ತೇನೆ. ಎಲ್ಲಿ ನೀವು ಅಲ್ಲಿ ನಾವಿಲ್ಲಿ ಕೊಡ್ತೀನಿ ಅಂತೀನಿ. ಏನು ಬರಕ್ಕಿಲ್ಲ, ಹೋಗಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ಹಿಂಗೆ ನೋಡೋದು ನಡೀಲಿ. ಏನು ಮಾಡಲ್ರಿ, ಎಲ್ಲ ಮಾಡ್ಕೊತ್ಕೊಂಡ್ರ. ಈಗ ಅವ್ರ ಅಂಗಡಿಯವ್ರಿಗೆ ಕೊಟ್ಟು ನನ್ನ ಬುಕ್ 15 ದಿನ ಆಯ್ತು, ಇನ್ನೂ ಆಗಿಲ್ಲ ಸರ್ ಅಂತ ಕೂತ್ತಾರೆ. ಈಗ ನನ್ನ ಬುಕ್ ಇಟ್ಟರು ಕಳ್ದಾರು ಎಲ್ಲೇನು ನನ್ನ ಬುಕ್ ಕಳ್ಕೊಳ್ಳೋದು ಬಂದದ. ಈಗ ಜೆರಾಕ್ಸ್ ಅಂಗಡಿ ಕೊಟ್ಟಕ್ಕೆ ಮೊದಲು 1-2 ಬಾರಿ ಇಂಟ್ರೆಸ್ಟ್ ಲಿಂಕ್ ಮಾಡಿದ್ರು. ಈಗ ನೋಡಿದ್ರೆ ಅಲ್ಲೇ ಇಟ್ಟುಕೊಂಡರು. ಬುಕ್ ಎಲ್ಲದ ಬುಕ್ ಕರೆ ಆದ ಇಲ್ಲ ಅಂದ್ರೆ ಬುಕ್ ಹೆಂಗ್ ಕಳಿತಾವ್ರಿ? ಚಲೋ ಇಟ್ಕೊಂಡಿವಿ, ಹಂಗೇನು ಅನ್ಕೋಬೇಡ್ರಿ, ಮಾಡಿಕೊಡ್ತೀವಿ ಅಂತಾರ. ಎಲ್ಲಿ ಮಾಡುವಲ್ರಿ. ನಾನು ಅದು ಲಿಂಗ ಉಪನಿಷತ್ ಅದ, ಇಷ್ಟಲಿಂಗ ಉಪನಿಷತ್, ಅದು ಒಂದು ಮಾಡಿ ಅದರಾಗೆ ಹಾಕಿ ಸೇರಿಸಿ ಪೂರ್ವಾಚಾರ್ಯ ಧರ್ಮ ದರ್ಶನ ಭಾಗ 1, 2, 3 ಮತ್ತ ಕಾಶಿನಾಥ ಶಾಸ್ತ್ರಿಗಳ ಆ ಒಂದು ಪ್ರವಚನಗಳು ಮತ್ತು ಇಷ್ಟಲಿಂಗ ಉಪನಿಷತ್ ಎಲ್ಲ ಓಟು ಕಲಿಸಿ ಒಂದು
ಈ ಒಂದು ಕಂಪ್ಲೀಟ್ ಇದರದ್ದು ಗ್ರಂಥ ಮಾಡ್ಬೇಕಂತ ಮಾಡ್ಲಕತ್ತೆ ನಾನು. ಸ್ಪೈರಲ್ ಬೈಂಡಿಂಗ್ ಮಾಡಿ ಅದೇ ಒಂದು ದೊಡ್ಡ ಕೆಲಸ ಮಾಡ್ಬೇಕಾಗ್ಯದ. ಅಲ್ಲಿ ಸಿಗ್ತಾವ ನೋಡ್ರಿ ವಚನ ಸಂಪುಟ. ಯಾರ ಮನೆಗಾರ ಇದ್ದೇ ಇರ್ತಾವ. ಜಿಲ್ಲಾ ಕೇಂದ್ರದಾಗದಿರಿ ಎಲ್ಲಾರ ನಿಮ್ಮ ಮನೆಗೆ ಶರಣ ಸಾಹಿತ್ಯ ಪರಿಷತ್ ಅಲ್ಲದು, ಕನ್ನಡ ಸಾಹಿತ್ಯ ಪರಿಷತ್. ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತದಲ್ಲ. ಅವ್ರ ಹತ್ರ ಹೋಗ್ಬೇಕು ನೀವು. ರಂಗಮಂದಿರ ಅವು ಇರ್ತಾವ ಗೌರ್ಮೆಂಟಿನು. ಅಲ್ಲೊಬ್ಬ ಡೈರೆಕ್ಟರ್ ಇರ್ತಾನ. ಡೈರೆಕ್ಟರ್ ಕೇಳ್ಬೇಕು. ಅದು ಬುಕ್ ಎಲ್ಲ ಬುಕ್ ಎಲ್ಲ ಸಮಸ್ತೀನಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದ್ದು ವಚನ ಸಂಪುಟ, ಸಮಗ್ರ ವಚನ ಸಂಪುಟ ಅಂತೇಳಿ MM ಕಲಬುರ್ಗಿ ಅವ್ರದದ. ಯಾರ್ದಂದ್ರೆ ಕನ್ನಡ ಮತ್ತು ಸಮಗ್ರ ವಚನ ಸಾಹಿತ್ಯದ ಜನಪ್ರಿಯ ಆವೃತ್ತಿ, ಕನ್ನಡ ಪುಸ್ತಕ ಪ್ರಾಧಿಕಾರ, ಕರ್ನಾಟಕ ಅಂತದ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಬ್ಬ ಡೈರೆಕ್ಟರ್ ಇರ್ತಾನ. ಅವನಿಗೆ ಹೋಗಿ ಕೇಳಿದ್ರ ಎಲ್ಲಿದ್ದಾರೆ ಕೊಡಿಸ್ತಾನ. ಇಲ್ಲ ನೀವು ಯಾರು ಅಲ್ಲಿ ಊರಾಗ ದೊಡ್ಡವ್ರು ಯಾರು ಇದ್ರೆ ಅವ್ರಿಗೆ ಹೋಗಿ ಕೇಳಿದ್ರೆ ಸಿಗ್ತಾವ. ಭಾಳ ಮಂದಿ ತಗೊಂಡ್ರ. ಎಲ್ಲರೂ 400 ರೂಪಾಯಿ ಕೊಟ್ಟು ತಗೊಂಡ್ರೆ ನಾನು ಹೋಗೋದ್ರಾಗೆ ಕಲಾಸ ಆಗ್ಯಾವ, ಇನ್ನೊಂದು ವಾರದಾಗ ಬರ್ತಾವ ಅಂದ್ರು. ಆಮೇಲೆ ಬಂದು ನೋಡಿದ್ರೆ ಅವು 800 ರೂಪಾಯಿ 800 ಕೊಟ್ಟು ತಗೊಂಡೆ. ಮತ್ತೆ ದಾಸ ಸಾಹಿತ್ಯ ಅದು ಅದರೊಳಗೆ ಅವ್ರ ಬಲ್ಲಿ ದಾಸ ಸಾಹಿತ್ಯ ಬಹಳಷ್ಟು ಬುಕ್ಸ್ ಇರ್ತಾವ ಅವ್ರ ಬಲ್ಲಿ. ಎಲ್ಲ ಗೌರ್ಮೆಂಟ್ ಪ್ರಿಂಟ್ ಮಾಡಿ ಹಾಕ್ಯಾರ. ಹೋಗಿ ತಗೊಂಡು ಓದ್ಬೇಕ್ಯಾರ. ಅಷ್ಟೊಂದು ತಗೊಳಕ್ ನಮ್ಗೇನ್ ಬೇಕೋ ಅಷ್ಟು ತಗೊಂಡೆ. 15 ಬುಕ್ ತಗೊಂಡು ಬಂದು ಹೊತ್ನಾಗ ಮನೆಗೆಲ್ಲ ಗಾಬರಾಗ್ಬಿಟ್ರಿ. ಬಿಟ್ಟ ದಾರಿ ಅಂತಂದ್ರೆ ಏನು ಮಾಡ್ಲಕತ್ತ ನೀವು ಬ್ಯಾರೆ ಲೈನ್ದಾಗ ನೀವು. ಅದು ತಂದಾಗೆ ಗೊತ್ತಾಯ್ತು ನಮ್ಮ ಅಪ್ಪ ಏನದಿನಂತ. ಯಾರೋ ಬುಕ್ ತಂದು ಓದಿ ಅವ್ರು ಕೇಳಿದ್ ಹೊಳಿ ಕೊಡೋರು. ಇಲ್ಲ ಅಂತಂದ್ರೆ ಸುಮ್ಮ ಹಂಗೆ ಇಟ್ಕೊಂಡು ಕುಂತವ್ರು ನಮ್ಮ ಅಪ್ಪಗಳು. ಇವರೆಲ್ಲ ನಿಮ್ ಬುಕ್ ಅದು ತೋರೈತೇಳಿ ಕೊಡ್ಲಕ್ಕ ಹೋಗಿಲ್ಲ ಇವ್ರು. ಚಲೋ ಬುಕ್ಗಳು ಬೇಕಂತೇಳಿ ತಗೊಳ್ಳೋದು ಓದೋದು. ಅವ್ರ ಹೊಳಿ ಕೇಳಿದ್ರೆ ಕೊಡೋರು. ಇಲ್ಲ ಅಂದ್ರೆ ಓದಿಲ್ ಬಿಡು ಶಂಭುಲಿಂಗ ಅಂತ ಬಿಟ್ಟಿದ್ರ ಅಂದ್ರೆ ಇಟ್ಕೊಂಡು ಕೂತು ಓದ್ಯಾರ ಇವರೆಲ್ಲ. ನಾವು ರೊಕ್ಕ ಕೊಟ್ಟು ಖರೀದಿ ಮಾಡ್ಲಿಕ್ಕತ್ತೇವಲ್ಲ, ಇದು ವಸ್ತು ಬೇರೆ ಅದ ತಿಳ್ಕೊಂಡ್ಬಿಟ್ರು. ಅದಕ್ಕೆ ಈ ಬುಕ್ಕಿನೊಳಗೆ ನಿಮಗೀಗ ಐಕ್ಯ ಸ್ಥಳ ಅಂದಿವಲ್ಲ, ಇವ್ರದ್ದು ಹೆಂಗಿರ್ತದ ನಿಮಗೊಂದು ಸ್ಯಾಂಪಲ್ ತೋರಿಸ್ತೀನಿ. ಐಕ್ಯ ಸ್ಥಳ 5ನೇ ಹಂತ, 6ನೇ ಹಂತ. ಕೊನೆಯ ಹಂತದ ಸಾಧಕನಿಗೆ ಐಕ್ಯನೆಂದು ಹೆಸರು. ಈ ವಚನ ಸಂಪುಟದ ಬುಕ್ಕಿನೊಳಗೆ ಪರಶಿವನ ಚಿತ್ ಶಕ್ತಿಯು ಐಕ್ಯನ ಭಾವ ಅಂದರೆ ಹೃದಯವಾಗಿ ರೂಪಾಂತರಗೊಂಡಿದ್ದು ಅದರ ಅಂತಸ್ಥವಾಗಿರುವ ಪರಶಿವನಿಗೆ ಮಹಾಲಿಂಗವೆಂದು ಹೆಸರು. ಆ ಮಹಾಲಿಂಗವನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕೆಂಬ ಐಕ್ಯನು ತನ್ನ ಭಾವವನ್ನೇ ಜೀವಾತ್ಮನನ್ನೇ ಹಸ್ತವನ್ನಾಗಿ ಮಾಡಿಕೊಳ್ಳುತ್ತಾನೆ. ಐಕ್ಯನು ತೋರಿಸುವ ಭಕ್ತಿಗೆ ಸಮರಸ ಭಕ್ತಿ ಎಂದು ಹೆಸರು. ತೃಪ್ತಿಯನ್ನು ಅರ್ಪಿಸುವ ಐಕ್ಯನ ಭಾವಕ್ಕೆ ಕೆಲವು ವೇಳೆ ಸದ್ಭಾವವೆಂದು ಕರೆಯಲಾಗುತ್ತದೆ. ಹೃದಯದಲ್ಲಿರುವ ಮಹಾಲಿಂಗಕ್ಕೆ ಅವನ ತೃಪ್ತಿಯನ್ನು ಅರ್ಪಿಸುವುದರಿಂದ ಈ ಅರ್ಪಣೆಯನ್ನು ಸ್ವೀಕರಿಸುವ ಹೃದಯವು ಪರಶಿವನ ಮಹಾಲಿಂಗನ ಬಾಯಿ ಅನ್ನಿಸುತ್ತದೆ. ಇದು ನಿಮಗೆ ಕೈ ಬಾಯಿ ಎಲ್ಲ ಹೇಳಿದ್ ನೋಡ್ರಿ. ಒಂದ್ಸಾರಿ ಬರ್ಕೊಂಡಿರಿ ಚಾರ್ತದ. ಯಾವ ಹಸ್ತ, ಯಾವ ಬಾಯಿ, ಯಾವ ಸಾಧಕ್ಯ, ಅದೇ ಇದ್ರೊಳಗೆ ಪ್ರಿಂಟ್ ಮಾಡ್ಯಾರ. ಒಂದ್ಸಾರಿ ಬರ್ತೀನಿ ನೋಡ್ರಿ ನಿಮ್ಗೆಲ್ಲ ವೀರಶೈವ ಸಿದ್ಧಾಂತ ಕಂಪ್ಲೀಟ್. ಅದಕ್ಕೆ ಅಷ್ಟಾವರಣ, ಪಂಚಾಚಾರ್ಯ, ಶಟಸ್ಥಲ ಎಲ್ಲ ತತ್ವ ಸಿದ್ಧಾಂತಗಳು ಮುಗಿತು. ನಾಳೆ ವಿಭೀಷಣನಿಗೆ ಆಶೀರ್ವಾದ ಮಾಡ್ತಾರ. ನೋಡೋಣ ಮತ್ತೇನು ಹೇಳೋದು ಕೇಳೋದು ಏನ್ರಿ ಚರ್ಚೆ.
ಇದ್ರ ಮೂಲ ಎಲ್ಲಿ? ಅಷ್ಟಾವರಣ ಪಂಚಾಚಾರ್ಯ ಶಟಸ್ಥಲದ ಮೂಲ ಗ್ರಂಥ ಯಾವುದು? ಎಲ್ಲಿದ್ ಬಂದವು? ಮೂಲ ಅಲ್ಲದು. ಈ ಸಿದ್ಧಾಂತ ಶಿಖಾಮಣಿ ಕಿಂತ ಮೂಲ 28 ಶಿವಾಗಮಗಳು. 28 ಶಿವಾಗಮಗಳೇ ಮೂಲ. ಅದರೊಳಗೆ ಅಷ್ಟಾವರಣ ಪಂಚಾಚಾರ ಚಟಸ್ಥಲಗಳ ಪ್ರಸ್ತಾಪ ಏನದಲ್ಲ, ಅದನ್ನ ಇವರು ಸಿದ್ಧಾಂತ ಶಿಖಾಮಣಿ ಒಳಗೆ ಅಳವಡಿಸಿಕೊಂಡಾರ. ಅವೇ ಅಷ್ಟಾವರಣ ಪಂಚಾಚಾರ ಚಟಸ್ಥಲಗಳನ್ನೇ ಇವರು ಸಂಸ್ಕೃತವಾಗಿ ಬರ್ದಾರ, ಬಸವಾದಿ ಶರಣರು ಕನ್ನಡದಾಗ ಬರ್ದಾರ. ಅದನ್ನು ಭಾಷಾಂತರ ಮಾಡ್ಯಾರ. ವೀರಶೈವನೂ ಸ್ವತಂತ್ರ ಧರ್ಮ ಅಲ್ಲ, ಈ ವಚನ ಸಾಹಿತ್ಯದ ಶರಣರ ಧರ್ಮನೂ ಸ್ವತಂತ್ರ ಅಲ್ಲ. 28 ಶಿವಾಗಮಗಳೇ ಸ್ವತಂತ್ರ. ಅದರ ಎಲ್ಲಿ ಉಪದೇಶ ಆಯ್ತು ಈ ಶಿವಾಗಮಗಳು ಅಂತಂದ್ರ, ಕೈಲಾಸದೊಳಗ ಶಿವ ಪಾರ್ವತಿ ಹೇಳ್ತಾನ. ಅದನ್ನೇ ಮುಂದೆ ಭೂಲೋಕದೊಳಗ ರೇಣುಕರು ಅಗಸ್ತ್ಯರಿಗೆ ಹೇಳ್ತಾರೆ. ರೇಣುಕ ಅಗಸ್ತ್ಯರ ಸಂವಾದವನ್ನ ಶಿವಯೋಗಿ ಶಿವಾಚಾರ್ಯರು ಸಂಗ್ರಹ ಮಾಡ್ತಾರೆ. ಹೆಂಗ ಕೃಷ್ಣ ಅರ್ಜುನ ಸಂವಾದ ವ್ಯಾಸ ಮಹರ್ಷಿಗಳು ಸಂಗ್ರಹ ಮಾಡಿದಂಗ ಇವ್ರ ಸಂವಾದ ಸಂಗ್ರಹ ಮಾಡಿ ಸಿದ್ಧಾಂತ ಶಿಖಾಮಣಿ ಅಂತ ಗ್ರಂಥ ಕೊಡ್ತಾರೆ. ನೀವೇನ್ ತಿಳ್ಕೊತೀರಿ ಅದರೊಳಗ ಕಾನ್ಫಿಡೆನ್ಸ್ ಇರಬೇಕು, ಗಟ್ಟಿತನ ಬರಬೇಕು. ಗಟ್ಟಿತನ ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಆಳವಾಗಿ ಚಿಂತನೆ ಮಾಡಬೇಕು, ಮಾಡಿಕೊಂಡು ಗಟ್ಟಿ ಆಗ್ಬೇಕು. ಇನ್ನೊಂದ್ ಕಡೆ ಹೋದ್ರೆ ಅಂದ್ರೆ ಇನ್ನೊಂದು ಹೇಳ್ತಾರ, ಮತ್ತೊಂದ್ ಕಡೆ ಹೋದ್ರ ಮತ್ತೊಂದು ಹೇಳ್ತಾರ. ಅವ್ರು ಹೇಳಿದ್ದು ಕೇಳಿ ಇವ್ರು ಹೇಳಿದ್ದು ಕೇಳಿ ನಮ್ಮದು ಮರ್ತಾರ. ನಮ್ಮದ್ರ ಮೇಲೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅಂತಂದ್ರ ಮಾಡಿದ್ದು ವ್ಯರ್ಥ ಆಯ್ತು. ತಲೆ ಕೆಡಿಸೋ ಮಂದಿ ಬಹಳ ಅದರ ಸುತ್ತಮುತ್ತ. ಅವರಿಗೆ ಎಂತ ಸ್ಥಾನಮಾನ ಕೊಡಬೇಕು, ಅವರಿಗೆ ಅವ್ರ ಮಾತು ಕೇಳಿಗಿದ್ರೆ ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋಂಥದ್ದು ಒಂದು ಜಜ್ಮೆಂಟ್ ನಿಮ್ಮೊಳಗಿರಬೇಕು. ಒಂದೇ ಒಂದು ರಾಂಗ್ ಜಜ್ಮೆಂಟ್ಲಿಂತ ಅಗಸನ ಮಾತು ಕೇಳಿ ರಾಮ ಸೀತೆಯನ್ನ ಒಯ್ದು ಅಡವಿಗೆ ಬಿಟ್ಟು ಬಂತ. ಅವ ಸಿಟ್ಟಿನಾಗ ತಾನು ಹೆಂಡತಿ ಸಂಗಟ ಒದರಾಡ್ಲಕತ್ತ. ಒದರಾಡೋ ಟೈಮ್ನಾಗ ಅವನ ದನಿ ಇವ ಕೇಳಿ ತಾನು ಹೆಂಡತಿನ ಒಯ್ದು ಬಿಟ್ಟು ಎಲ್ಲೋ ಹೋಗಿ ಬಂದು ಹೆಂಡತಿನ ಇಟ್ಕೊಳಕ್ ನಾನೇನು ರಾಮ ಅಂತ ತಿಳ್ಕೊಂಡಿದ್ದೇನೋ ಅಂದ್ಬಿಡ್ತಾನ. ಅವನ ಹೆಂಡತಿ ಎಲ್ಲಿ ಹೋಗಿರ್ತಾಳೋ ಎಲ್ಲಿ ಬಂದಿರ್ತಾಳೋ ಅವ ಅಂದದ ಮಾತು ಕೇಳಕ್ಕೆ ಇವ ತಾನು ಹೆಂಡತಿನ ಒಯ್ದು ಎಲ್ಲ ಬಿಟ್ಟು ಬಂದ. ಇವೆಲ್ಲ ಸಮಸ್ಯೆಗಳು. ಅದಕ್ಕೆ ಯಾರ ಮಾತುಗಳು ಎಷ್ಟು ಮಹತ್ವ ಕೊಡಬೇಕು. ಇದಕ್ಕಿಂತ ಶ್ರೇಷ್ಠವಾದ ಚಿಂತನೆ ಎಲ್ಲಾರು ನಡೆದವೇನ್ರಿ? ಎಲ್ಲಾರ ಇದಕ್ಕಿಂತ ಸರಳವಾಗಿ ಶ್ರೇಷ್ಠವಾಗಿ ನಿಷ್ಠೆ ಬೆಳೆಸುಗಳಿಲ್ಲ ಅಂದ್ರೆ ಎದಕ್ಕೆ ಬರ್ತದ್ರಿ? ನಿಷ್ಠೆನೇ ಇಲ್ಲ ಅಂತಂದ್ರೆ ಎದಕ್ಕೆ ಬರ್ತದ? ನಂಬಿದ ಹೆಂಡತಿಗೆ ಗಂಡನೊಬ್ಬ ವಚನ ಅದ. ನಂಬಿದ ಹೆಂಡತಿಗೆ ಗಂಡನೊಬ್ಬ. ಬೇಡ ಬೇಡ ಅನ್ಯ ಪುರುಷರ ಸಂಘ. ಅನ್ಯ ಪುರುಷರ ಸಂಘವೆಂಬುದು ಹಾದರ ಕಾಣಿರೋ. ಬಸವಣ್ಣವರು ಬರೆದ ವಚನ. ನಂಬಿದ ಭಕ್ತನಿಗೆ ಲಿಂಗ ಒಂದೇ, ತತ್ವಜ್ಞಾನ. ಬೇಡ ಬೇಡ ಅನ್ಯ ದೈವಗಳ ಆರಾಧನೆ. ಅನ್ಯ ದೈವಗಳ ಆರಾಧನೆ ಎಂಬುದು ಹಾದರ ಕಾಣಿರೋ. ಏಕದೇವೋಪಾಸನೆಗೆ ಕೆಟ್ಟ ಶಬ್ದದಾಗ ಬೈದ ನಾವು. ಅದಕ್ಕೆ ನಿಷ್ಠೆ ಅನ್ನೋದು ಬಹಳ ಮುಖ್ಯ. ಅದ ನಿಷ್ಠೆ ಬೆಳೆಸ್ಕೊಳ್ಳಿಲ್ಲ ಅಂತಂದ್ರ ನೀವ್ ಏನ್ ಕಲ್ತರೂ ಸಹಿತ ಕಡೆಗೊಂದು ಬಿಗ್ ಜೀರೋ ಅಷ್ಟೇ.
ಎಲ್ಲ ತಿಳ್ಕೊಂಡು ಅವಿವೇಕಿಗಳಂತ. ತಿಳಿಲಾರದ ಅವಿವೇಕಿಗಳು ತಿಳಿದ ಅವಿವೇಕಿಗಳು ಅಷ್ಟೇ. ವಿವೇಕ ಕಳ್ಕೋಬಾರದು. ಗಟ್ಟಿಯಾಗಿ ಈಗೇನು ಹೇಳಿರ್ತದ ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ತಿಳಿಲಿಲ್ಲ ಅಂತ ಬೆನ್ನತ್ತಿ ಕೇಳಬೇಕು, ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲೇ ಕೇಳಿದೆ, ಅಲ್ಲೇ ಕೇಳಿದೆ, ಮತ್ತೆ ಎಲ್ಲಿದೆ ಹೋಗಿ ಎಲ್ಲೆಲ್ಲ ಕೇಳಿದೆ. ಇದು ಯಾಕೆ ಹೇಳಕತ್ತೀವಿ ಅಂತಂದ್ರೆ ಈ ಒಂದು ಶಟಸ್ಥಲದೊಳಗೆ ನಿಷ್ಠೆಗೆ ಬಹಳ ಮುಖ್ಯ. ನಿಷ್ಠೆಯಿಂದಲೇ ಸಕ್ಸಸ್ ಆಗೋದಿಲ್ಲ. ನಿಷ್ಠಾಭಕ್ತಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಕನ್ನಡ